ತುಪ್ಪ ತಿನ್ಬೇಕು ಅಥವಾ ತಿನ್ಬಾರ್ದು, ಏನದು? ಕೆಲವೊಬ್ರು ಹೇಳ್ತಾರೆ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ತಿನ್ಬೇಡಿ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ತುಪ್ಪ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಕೆಲವೊಂದು ಕೊಲೆಸ್ಟ್ರಾಲ್ ಇಂಡ್ಯೂಸ್ಡ್ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಹಿರೀಕರೆಲ್ಲ ತುಂಬಾ ತಿಂತಾ ಇದ್ರು, ಅವರೆಲ್ಲ ನೂರಾರು ವರ್ಷಗಟ್ಲೆ ಆರಾಮ್ಸೆ ಬದುಕ್ತಾ ಇದ್ರು. 75-80 ವರ್ಷ ಅನ್ನೋರು 35-40 ವರ್ಷ ತರ ಕಾಣಿಸ್ತಾ ಇದ್ರು. ಹೆಂಗದು? ಅವರೆಲ್ಲ ಒಂದು ಲೋಟ್ ಗಟ್ಲೆ ತುಪ್ಪ ತಿಂತಾ ಇದ್ರು. ನಿಮ್ಮ ಅಜ್ಜಿ ತಾತನ್ ಕೇಳಿಬೇಕಾದ್ರೆ ನಮ್ ಕಾಲದಲ್ಲೆಲ್ಲ ಹಿಂಗೆಲ್ಲ ಇರ್ಲಿಲ್ಲಪ್ಪ, ಮನೆ ಮುಂದೆನೆ ಹಸು ಕಟ್ಕೊಂಡಿದ್ವಿ, ಏನೋ ನಮ್ಮಮ್ಮ ಒಂದು ಲೋಟದಲ್ಲಿ ತುಪ್ಪ ಹಾಕ್ತಾ ಇದ್ರು, ಇವಾಗ ಸ್ಪೂನ್ ಅಲ್ಲಿ ತಿಂತೀರಾ, ನೀವೇನ್ ಬದುಕಿದಿರಾ, ನಾವ್ ಬದುಕಿರೋದು ಅಂತ ಹೇಳಿರೋದನ್ನ ಸಾಕಷ್ಟು ಮಂದಿ ಕೇಳಿರ್ತೀರಲ್ವಾ. ಅಂದ್ರೆ ಎಲ್ಲಾ ತರದ ಕ್ಲಾರಿಫಿಕೇಶನ್ ಕೊಡ್ತೀನಿ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ತುಪ್ಪ ತಿನ್ಬೇಕಾ ತಿನ್ಬಾರ್ದಾ ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳ್ಕೊಡೋಣ. ನೋಡಿ, ತುಪ್ಪದಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಮೇನ್ ಆಗಿ ತಪ್ಪು ಕಾನ್ಸೆಪ್ಟ್ ಏನ್ ಹೋಗಿದೆ ಅಂತ ಹೇಳಿದ್ರೆ, ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದು ಜಿಡ್ಡಿನ ಅಂಶ, ಹಂಗಾಗಿ ತುಪ್ಪ ತಿನ್ನೋದ್ರಿಂದ ನಮ್ ದೇಹದಲ್ಲಿ ಈ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ ಅನ್ನೋದೊಂದು ಎಂತ ಒಂದು ಬ್ಯಾಡ್ ಕಾನ್ಸೆಪ್ಟ್ ಅಥವಾ ತಪ್ಪು ತಿಳುವಳಿಕೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಮ್ ದೇಹಕ್ಕೆ ಎರಡೂ ಬೇಕು. ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಬೇಕು. ಇವಾಗ ಅಬ್ವಿಯಸ್ಲಿ ನಮ್ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಅಥವಾ ನಿಮ್ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹೋಗ್ಲಿಲ್ಲ ಅಂತಂದಾಗ ಆಬ್ವಿಯಸ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಡೆ ಅಥವಾ ಒಂದು ಸ್ಕೂಲ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಸ್ಕೂಲ್ ಅಂತಾನೆ ಕನ್ಸಿಡರ್ ಮಾಡೋಣ. ಇವಾಗ 10 ಜನ ಇರ್ತಾರೆ, 10 ಜನದಲ್ಲಿ ಒಂದು 3 ಜನ ತರಲೆ ಮಾಡೋ ಮಕ್ಳು ಇರ್ತಾರೆ, ಇನ್ನ 7 ಜನ ಒಳ್ಳೆಯವ್ರು ಇರ್ತಾರೆ. ಆ ಸ್ಕೂಲ್ ಆ ಕ್ಲಾಸ್ ರೂಮ್ ಏನಂತ ಕರೀತಾರೆ? ವೆರಿ ಗುಡ್ ಕ್ಲಾಸ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ 3 ಜನ ತರಲೆ ಮಾಡೋದು, ಆ ತರಲೆ ಮಾಡೋರ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಇವ್ರ ಜೊತೆ ಸೇರ್ಕೊಂಡು ಕೂಡ, ಅಂದ್ರೆ 7 ಜನ ಜೊತೆ ಸೇರ್ಕೊಂಡು ಕೂಡ ಅವ್ರು ಒಳ್ಳೆಯರಾಗೋ ಚಾನ್ಸಸ್ ಇರುತ್ತಲ್ವಾ. ಆದ್ರೆ 7 ಜನ ಕೆಟ್ಟವ್ರು ಇದ್ಕೊಂಡು 3 ಜನ ಒಳ್ಳೆಯವ್ರು ಇದ್ಕೊಂಡು 7 ಜನ ಕೆಟ್ಟವ್ರು ಇದ್ರೆ ಏನಾಗುತ್ತೆ? ಆ ಒಳ್ಳೆಯವರು ಕೂಡ ಕೆಟ್ಟವರಾಗ್ತಾರೆ. ಅದೇ ರೀತಿನೇ ನಮ್ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಕೊಲೆಸ್ಟ್ರಾಲ್ ಇಂಡ್ಯೂಸ್ಡ್ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಹಂಗಾಗಿ ಇವಾಗ ನಾವೇನ್ ಮಾಡ್ಬೇಕು? ತುಪ್ಪ ದಿನ ಒಂದೊಂದು ಚಮಚ ತಿನ್ಬೇಕು. ಇನ್ನೊಂದೇನ್ ಗೊತ್ತಾ, ಇದಕ್ಕೆ ಇನ್ನೊಂದು ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ ದೇಹದಲ್ಲಿ ಇವಾಗ ಲಿಪಿಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ, ಅಲ್ಲಿ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಅದ್ರಲ್ಲಿ ತುಪ್ಪ ಇದೆಯಲ್ವಾ, ದಟ್ ಇಸ್ ಎನ್ ಗುಡ್ ಕೊಲೆಸ್ಟ್ರಾಲ್ ಅಂತ ಪ್ರೂವ್ ಆಗಿರೋದು. ಅದು ನಮ್ ದೇಹಕ್ಕೆ ಹೋಗಿದ ತಕ್ಷಣ ನಮ್ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ ದೇಹದಲ್ಲಿ ವಯಸ್ಸಾಗ್ತಾ ಆಗ್ತಾ ಒಂಥರ ಮುಖ ಎಲ್ಲ ಸುಕ್ಕಾಗ್ಬಿಟ್ಟಿದೆ ಅಥವಾ ಮಂಡಿ ಸೌದಿದೆ ಅಂತ ಹೇಳ್ತೀವಿ. ಮಂಡಿದಲ್ಲೂ ಕೂಡ ಅಲ್ಲಿ ಎಣ್ಣೆ ಅಂಶ ಇರುತ್ತೆ, ಜಿಡ್ಡಿನ ಅಂಶ ಇರುತ್ತೆ. ಕೂದ್ಲಿಗೂ ಕೂಡ ಕೂದ್ಲು ಉದುರ್ತಾ ಇರುತ್ತೆ, ಅಲ್ಲೂ ಕೂಡ ನರಿಶ್ಮೆಂಟ್ ಬೇಕು. ಆ ನರಿಶ್ಮೆಂಟ್ ಅಂತಂದ್ರೇನು? ಅಲ್ಲಿ ಜಿಡ್ಡಿನ ಅಂಶ, ಎಣ್ಣೆ ಅಂಶ ಇರ್ಬೇಕು ಅಂತ. ಸೊ ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಕೂದ್ಲಿಗೆ ಎಣ್ಣೆನೆ ಹಚ್ಕೊಳ್ಳಲ್ಲ, ಅಥವಾ ಅಲ್ಲಿ ನಮ್ ದೇಹಕ್ಕೆ ತುಪ್ಪ ಬೆಣ್ಣೆ ತಿನ್ನಲ್ಲ. ಅವಾಗ ಏನಾಗತ್ತಂದ್ರೆ ನಮ್ ದೇಹದಲ್ಲಿ ಆಬ್ವಿಯಸ್ಲಿ ಈ ಮೂಳೆಗಳು ಸವೆತ ಬರೋದು, ಕೊಲೆಸ್ಟ್ರಾಲ್ ಇಂಡ್ಯೂಸ್ಡ್ ಡಿಸಾರ್ಡರ್ಸ್ ಬರೋದು. ಹಂಗಾದ್ರೆ ಕೊಲೆಸ್ಟ್ರಾಲ್ ಇಂಡ್ಯೂಸ್ಡ್ ಡಿಸಾರ್ಡರ್ಸ್ ಯಾವ್ಯಾವ ಗೊತ್ತಾ? ಕೊರೋನರಿ ಆರ್ಟರಿ ಬ್ಲಾಕೇಜ್ ಆಗಿರ್ಬೋದು, ಅಂದ್ರೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗಿರ್ಬೋದು, ವೆರಿಕೋಸ್ ವೆನ್ಸ್ ಆಗಿರ್ಬೋದು, ಅಥವಾ ಕ್ಯಾನ್ಸರಸ್ ಆಗಿರ್ಬೋದು, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಥೈರಾಯ್ಡ್ ಕಾಯಿಲೆಗಳಾಗಿರ್ಬೋದು, PCOD ಸಮಸ್ಯೆ ಅಂತ ಹೇಳ್ತೀವಿ, ಇವುಗಳೆಲ್ಲ ಮೆಟಬಾಲಿಕ್ ಎಕ್ಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ, BP ಶುಗರ್ ಬರ್ತಕ್ಕಂಥ ಸ್ಟೇಜು, ಇವೆಲ್ಲವುಗಳು ಕೊಲೆಸ್ಟ್ರಾಲ್ ಇಂಡ್ಯೂಸ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ಕೊಲೆಸ್ಟ್ರಾಲ್ ಇಂಡ್ಯೂಸ್ಡ್ ಡಿಸಾರ್ಡರ್ಸ್ ಗಳು ಜಾಸ್ತಿ ಆಗೋದು ಯಾವಾಗ? ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ. ಸೊ ಆ ಬ್ಯಾಡ್ ಕೊಲೆಸ್ಟ್ರಾಲ್ ಆಬ್ವಿಯಸ್ಲಿ ನೀವು ತೆಳ್ಳಗಾಗ್ಬೇಕು ಅಂತ ಹೇಳ್ಬಿಟ್ಟು ಜಿಮ್ಮಿಗೆ ಹೋಗ್ತೀರಾ, ಎಲ್ಲ ಮಾಡ್ತೀರಾ, ಆದ್ರೆ ತುಪ್ಪ ತಿನ್ನೋದನ್ನ ಬಿಡ್ತೀರಾ. ಅವಾಗ ಏನಾಗುತ್ತಂದ್ರೆ ಆಬ್ವಿಯಸ್ಲಿ ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ. ಹಂಗಾಗಿ ಹೇಳೋದು, ಮುಂಚೆ ಎಲ್ಲ ಫಿಟ್ನೆಸ್ ಅಂತ ಅನ್ಕೊಂಡು ಎಲ್ಲಾ ಜಿಮ್ಮಿಗೆ ಹೋಗಿ ಎಲ್ಲಾ ಬಾಡಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ರಿ. ಅವಾಗ ನೀವು ಬೆಂಗಳೂರಲ್ಲಿ ಒಂದ್ ಕಡೆ ನಿಂತ್ಕೊಂಡು ನೋಡಿ, ಎಲ್ಲರೂ ಇವಾಗ ಹೊಟ್ಟೆ ಬಿಟ್ಕೊಂಡು ಓಡಾಡ್ತಾರೆ. ಯಾಕೆ ಹೊಟ್ಟೆ ಬಿಟ್ಕೊಂಡು ಓಡಾಡ್ತಾರೆ? ಜಿಮ್ ಮಾಡೋದ್ರಿಂದ ಅಷ್ಟೇನ್ ಯೂಸ್ ಇಲ್ಲ, ಯಾಕಂದ್ರೆ ಯೋಗಾಸನ ಮಾಡಿ, ಪ್ರಾಣಾಯಾಮ ಮಾಡಿ, ಏನಾದ್ರೂ ಮಾಡಿ, ಆದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಂಗಾಗ್ಬಿಟ್ಟು ಒಂದ್ ನೆನ್ಪಿಟ್ಕೊಳ್ಳಿ, ತುಪ್ಪ ತಿನ್ಬೇಕು, ಆದ್ರೆ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು? ಒಂದು ಹೊತ್ತು ಊಟಕ್ಕೆ 2 ಚಮಚದಷ್ಟು ಬೇಕಾದ್ರೆ ತುಪ್ಪ ತಿನ್ಬೋದು. ಅದೇ ರೀತಿನೇ ಇವಾಗ ಗಾಣದಿಂದ ಬಂದಿರತಕ್ಕಂತ ಎಣ್ಣೆ ಯೂಸ್ ಮಾಡಿ, ಆಮೇಲೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಅವುಗಳಿಂದ ನಿಮ್ಗೆ ಯಾವುದೇ ತರ ತೊಂದರೆ ಆಗಲ್ಲ. ಆದ್ರೆ ಶುಗರ್ನ ಅವಾಯ್ಡ್ ಮಾಡಿ, ಅಂದ್ರೆ ಸಕ್ಕರೆನ ತಿನ್ನೋದ್ರಿಂದ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೋ ಹೊರತುನು ಈ ಬೇಕರಿ ಐಟಮ್ಸ್ ಅಲ್ಲಿ, ಅಂದ್ರೆ ವೈಟ್ ಕಲರ್ ಏನಿರುತ್ತಲ್ಲ, ಕ್ರೀಮಿ ವೈಟ್, ಅವನ್ನ ಅವಾಯ್ಡ್ ಮಾಡಿ ತುಪ್ಪ, ಬೆಣ್ಣೆ ಮತ್ತೆ ಎಣ್ಣೆ ಮತ್ತೆ ಹಾಲು, ಮೊಸರು ಅವನ್ನೆಲ್ಲ ಚೆನ್ನಾಗಿ ತಿನ್ನಿ.
ಅವಾಗ ನಿಮ್ಗೆ ನರಿಶ್ಮೆಂಟ್ ಕೊಡುತ್ತೆ. ಒಬ್ಬೊಬ್ರು 80 ವರ್ಷ ಆದ್ರೂ 34 ಒಂದು 50-60 ವರ್ಷದವ್ರು ಕಾಣ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರ ಮನೇಲಿ ಅಂದ್ರೆ ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರ ಮನೆಯವ್ರಾಗಿರ್ಬೋದು, ಚೆನ್ನಾಗಿ ಅಡಿಗೆ ಮಾಡೋದ್ರಲ್ಲಿ ಗಾಣದಿಂದ ಬಂದಿರ್ತಕ್ಕಂಥ ಎಣ್ಣೆ ಅಥವಾ ಎಣ್ಣೆ ಹೆಚ್ಚಾಗ್ತಾ ಇರ್ತಾರೆ. ಜೊತೆಗೆ ತುಪ್ಪ ಚೆನ್ನಾಗಿ ತಿಂತಾ ಇರ್ತಾರೆ, ಕೊಬ್ಬರಿ ತಿಂತಾರೆ, ಶೇಂಗಾ ತಿಂತಾರೆ. ಇವುಗಳು ನಮ್ ದೇಹಕ್ಕೆ ಒಳ್ಳೆ ಕೊಲೆಸ್ಟ್ರಾಲ್. ಅದು ಬಿಟ್ಬಿಟ್ಟು ಕೆಲವೊಂದು ನಾನ್ ವೆಜ್ ಐಟಮ್ಸ್ ಆಗಿರ್ಬೋದು ಅಥವಾ ಕ್ರೀಮಿ ಐಟಮ್ಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಂತವನ್ನ ಮಾತ್ರ ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ದೇಹ ಆರೋಗ್ಯವಾಗಿ ಲೈಫ್ ಟೈಮ್ ಆರಾಮಾಗಿರ್ತೀರಾ. ಯಾವ್ದೇ ತರ ನೋವುಗಳಿಲ್ದಂಗೆ ಆರಾಮಾಗಿರ್ಬೋದು. ನಿಮ್ ಸ್ಕಿನ್ ಕೂಡ ಚಾರ್ಮಿಂಗ್ ಬರುತ್ತೆ, ಲಕ್ಸ್ಚರ್ ಬರುತ್ತೆ. ಮತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.